ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರೋ ವಿಷಯಗಳಲ್ಲಿ ಒಂದು ಅಂದರೆ ಎಸ್ಐಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕೆಲವರು ಇದನ್ನ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸುವ ಮಹತ್ವದ ಪ್ರಕ್ರಿಯೆ ಎಂದು ಹೇಳ್ತಿದ್ರೆ, ಇನ್ನು ಕೆಲವರು ಇದರ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನೆತ್ತಿದ್ದಾರೆ. ಹಾಗಾದ್ರೆ ಈ ಎಸ್ಐಆರ್ ಅಂದ್ರೇನು, ಯಾಕೆ ನಡೆಸಲಾಗ್ತಿದೆ, ಕರ್ನಾಟಕದ ಜನರಿಗೆ ಇದರ ಪರಿಣಾಮ ಏನು, ಮತದಾರರು ಏನು ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೂ ಈ ಸಂಚಿಕೆಯಲ್ಲಿ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಎಸ್ಐಆರ್ ಅಂದ್ರೇನು ಅನ್ನೋದನ್ನ ಗಮನಿಸಿದ್ರೆ, ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾರತದಲ್ಲಿ ಚುನಾವಣೆಗಳು ನಡೆಯುವ ಮೊದಲು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನ ನವೀಕರಿಸುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಹಲವಾರು ಬದಲಾವಣೆಗಳು ಆಗುತ್ತವೆ. ಕೆಲವರು 18 ವರ್ಷ ಪೂರೈಸಿ ಹೊಸ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗ್ತಾರೆ ಮತ್ತು ಕೆಲವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಾಸಸ್ಥಳ ಬದಲಿಸ್ತಾರೆ. ಕೆಲವರ ಹೆಸರುಗಳು ತಪ್ಪಾಗಿ 2 ಕಡೆ ದಾಖಲಾಗಿರಬಹುದು. ಕೆಲವರು ಮೃತಪಟ್ಟ ನಂತರವೂ ಅವರ ಹೆಸರು ಪಟ್ಟಿಯಲ್ಲಿ ಉಳಿದಿರಬಹುದು. ಹಾಗಾಗಿ ಇಂತಹ ಸಮಸ್ಯೆಗಳನ್ನು ಸರಿಪಡಿಸಲು ವಿಶೇಷವಾಗಿ ನಡೆಸುವ ಪ್ರಕ್ರಿಯೆಯೇ ಎಸ್ಐಆರ್. ಈ ಎಸ್ಐಆರ್ ಕರ್ನಾಟಕದಲ್ಲಿ ಯಾಕಾಗಿ ಮಹತ್ವ ಪಡೆದುಕೊಂಡಿದೆ ಅಂದರೆ, ಕರ್ನಾಟಕದಲ್ಲಿ ಸುಮಾರು 5.5 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರ ವಿವರಗಳನ್ನು ಪರಿಶೀಲಿಸುವುದು ಅತ್ಯಂತ ದೊಡ್ಡ ಸವಾಲು. ಈ ಪ್ರಕ್ರಿಯೆಯಲ್ಲಿ ಸಾವಿರಾರು ಬೂತ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪರಿಶೀಲಿಸುತ್ತಿದ್ದಾರೆ. ಹೆಸರು, ವಿಳಾಸ, ವಯಸ್ಸು, ಮತಗಟ್ಟೆ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ತಿದ್ದಾರೆ. ಇದರಿಂದ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನ ಹೆಚ್ಚು ನಿಖರಗೊಳಿಸಲು ಪ್ರಯತ್ನಿಸುತ್ತಿದೆ. ಇದರಿಂದ ಮತದಾರರಿಗೆ ಏನು ಲಾಭ ಅಂದರೆ, ಇದರಲ್ಲಿ 4 ವಿಧಗಳಲ್ಲಿ ಪರಿಶೀಲಿಸಬಹುದು. ಒಂದನೇದು ನಿಖರ ಮತದಾರರ ಪಟ್ಟಿ. ಇದರಲ್ಲಿ ಒಂದೇ ವ್ಯಕ್ತಿಯ ಹೆಸರು 2 ಕಡೆ ಇರುವ ಸಮಸ್ಯೆ ಕಡಿಮೆಯಾಗತ್ತೆ. ಮೃತ ವ್ಯಕ್ತಿಗಳ ಹೆಸರುಗಳನ್ನು ತೆಗೆದುಹಾಕಲಾಗತ್ತೆ. ತಪ್ಪು ದಾಖಲೆಗಳನ್ನು ಸರಿಪಡಿಸಬಹುದು. ಇದರಿಂದ ಮತದಾರರ ಪಟ್ಟಿ ಹೆಚ್ಚು ವಿಶ್ವಾಸಾರ್ಹವಾಗತ್ತೆ. ಎರಡನೇದು ಹೊಸ ಮತದಾರರಿಗೆ ಅವಕಾಶ. 18 ವರ್ಷ ಪೂರೈಸಿದ ಯುವಕರು ಸುಲಭವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಬಹುದು. ಇದರಿಂದ ಹೆಚ್ಚು ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತೆ. ಮೂರನೇದು ಸ್ಥಳಾಂತರಗೊಂಡವರಿಗೆ ಅನುಕೂಲ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅಥವಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ತೆರಳಿದವರು ತಮ್ಮ ಹೊಸ ವಿಳಾಸದಲ್ಲಿ ಮತದಾನ ಮಾಡಲು ಅವಕಾಶ ಪಡೆಯಬಹುದು. ಇನ್ನು 4ನೇದು ಚುನಾವಣೆಗಳ ಪಾರದರ್ಶಕತೆ. ಸರಿಯಾದ ಮತದಾರರ ಪಟ್ಟಿ ಇದ್ರೆ ಚುನಾವಣೆಯ ಮೇಲಿನ ಜನರ ನಂಬಿಕೆ ಹೆಚ್ಚಾಗತ್ತೆ. ಆದರೆ ಈ ಪ್ರಕ್ರಿಯೆ ಸಂಪೂರ್ಣ ಸುಲಭವಾಗತ್ತೆ ಅಂತಲ್ಲ. ಕೆಲವರಿಗೆ ಅಗತ್ಯ ದಾಖಲೆಗಳು ತಕ್ಷಣ ಲಭ್ಯವಿರದೇ ಇರಬಹುದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವರಿಗೆ ದಾಖಲೆಗಳನ್ನು ಸಂಗ್ರಹಿಸೋದು ಕಷ್ಟವಾಗತ್ತೆ. ಅದರಲ್ಲೂ ಇಂದು ಎದುರಾಗಿರುವ ಸಾಮಾನ್ಯ ಸಮಸ್ಯೆ ಎಂದರೆ ಮಾಹಿತಿ ಕೊರತೆ. ಎಲ್ಲ ಜನರಿಗೂ ಎಸ್ಐಆರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಲುಪಿಲ್ಲ. ಕೆಲವರು ಬೂತ್ ಲೆವೆಲ್ ಆಫೀಸರ್ಸ್ ಬಂದಾಗ ಅಗತ್ಯ ಮಾಹಿತಿಯನ್ನ ನೀಡದೇ ಇರಬಹುದು. ಇದರಿಂದ ನಂತರದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಕೆಲವರು ಉದ್ಯೋಗದ ಕಾರಣದಿಂದ ಬೇರೆ ನಗರ ಅಥವಾ ರಾಜ್ಯಗಳಲ್ಲಿ ವಾಸಿಸುತ್ತಿರ್ತಾರೆ. ಅವರ ಮನೆ ಲಭ್ಯವಿಲ್ಲದಿದ್ದರೆ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ತೊಂದರೆ ಉಂಟಾಗತ್ತೆ. ಬೂತ್ ಲೆವೆಲ್ ಆಫೀಸರ್ಸ್ ಚುನಾವಣಾ ಆಯೋಗದ ಪರವಾಗಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುವ ಅಧಿಕಾರಿಗಳು. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್. ಇವರು ಚುನಾವಣಾ ಆಯೋಗದ ಪರವಾಗಿ ಮತದಾರರ ಮಾಹಿತಿಯನ್ನ ಸಂಗ್ರಹಿಸುವ ಅಧಿಕಾರಿಗಳು. ಇವರು ನಿಮ್ಮ ಮನೆಗೆ ಬಂದು ವಿವರಗಳನ್ನು ಪರಿಶೀಲಿಸುತ್ತಾರೆ ಅಥವಾ ಕೆಲ ಸಂದರ್ಭಗಳಲ್ಲಿ ನೀವು ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸುತ್ತಾರೆ. BLO ಭೇಟಿ ನೀಡಿದಾಗ ಸರಿಯಾದ ಮಾಹಿತಿಯನ್ನ ನೀಡೋದು ಬಹಳ ಮುಖ್ಯ. ನೀವು ಮೊದಲು ಮಾಡಬೇಕಾದದ್ದು ಅಂದ್ರೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇದೆಯಾ ಎಂದು ಪರಿಶೀಲಿಸಬೇಕು. ಇಂದಿನ ಡಿಜಿಟಲ್ ಯುಗದಲ್ಲಿ ಮತದಾರರ ಪಟ್ಟಿಯನ್ನ ಪರಿಶೀಲಿಸೋದು ಸುಲಭ. ಮತದಾರರು ಚುನಾವಣಾ ಆಯೋಗದ ಅಧಿಕೃತ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ತಮ್ಮ ಹೆಸರನ್ನ ಪರಿಶೀಲಿಸಬಹುದು. ಯಾವುದೇ ತಪ್ಪು ಕಂಡುಬಂದ್ರೆ ತಿದ್ದುಪಡಿ ಅರ್ಜಿ ಸಲ್ಲಿಸಬಹುದು. ಇನ್ನು ಹೆಸರು ತೆಗೆದುಹಾಕಿದ್ರೆ ಏನು ಮಾಡಬೇಕು ಅಂದ್ರೆ, ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ಅಥವಾ ಮಾಹಿತಿ ಕೊರತೆಯಿಂದ ಹೆಸರು ಪಟ್ಟಿಯಲ್ಲಿ ಕಾಣಿಸದೇ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಆತಂಕ ಪಡುವ ಅಗತ್ಯವಿಲ್ಲ. ನೀವು ಸಂಬಂಧಿತ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯವಾಗಿ ತಿದ್ದುಪಡಿ ಮತ್ತು ಮರು ಸೇರ್ಪಡೆಗೆ ವ್ಯವಸ್ಥೆ ಇರುತ್ತೆ.
ಇನ್ನು ಎಸ್ಐಆರ್ ಬಗ್ಗೆ ಹರಿದಾಡುವ ವದಂತಿಗಳೆಂದರೆ ಯಾವುದೇ ದೊಡ್ಡ ಸರ್ಕಾರಿ ಪ್ರಕ್ರಿಯೆ ನಡೆದಾಗ ಹಲವಾರು ವದಂತಿಗಳು ಹರಡ್ತಾವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುತ್ತಿರುವ ಪ್ರತಿಯೊಂದು ಸಂದೇಶವನ್ನು ನಂಬಬಾರದು. ಯಾವುದೇ ಮಾಹಿತಿ ಬಂದರೆ ಅಧಿಕೃತ ಚುನಾವಣಾ ಆಯೋಗದ ಪ್ರಕಟಣೆಗಳನ್ನು ಪರಿಶೀಲಿಸೋದು ಉತ್ತಮ. ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನೇ ನಂಬಬೇಕು. ಒಂದು ವೇಳೆ ಇದರ ಮಾಹಿತಿ ಕೊರತೆ ಉಂಟಾದರೆ ಕರ್ನಾಟಕದ ಜನರ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ. ಅದೇ ಎಸ್ಐಆರ್ ಯಶಸ್ವಿಯಾಗಿ ನಡೆದರೆ ಕರ್ನಾಟಕದ ಮತದಾರರ ಪಟ್ಟಿ ಹೆಚ್ಚು ನಿಖರವಾಗತ್ತೆ. ಭವಿಷ್ಯದ ಚುನಾವಣೆಗಳಲ್ಲಿ ತಪ್ಪುಗಳು ಕಡಿಮೆಯಾಗತ್ತೆ. ಹೊಸ ಮತದಾರರಿಗೆ ಅವಕಾಶ ಸಿಗುತ್ತೆ. ಸ್ಥಳಾಂತರಗೊಂಡವರಿಗೆ ಸರಿಯಾದ ಮತಗಟ್ಟೆ ಸಿಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸ ಹೆಚ್ಚಾಗತ್ತೆ. ಆದರೆ ಇದೇ ಸಮಯದಲ್ಲಿ ಪ್ರಕ್ರಿಯೆ ಪಾರದರ್ಶಕವಾಗಿ ಮತ್ತು ಎಲ್ಲರನ್ನೂ ಒಳಗೊಂಡಂತೆ ನಡೆಯೋದು ಅತ್ಯಂತ ಮುಖ್ಯವಾಗತ್ತೆ. ಯಾವುದೇ ಅರ್ಹ ಮತದಾರರ ಹೆಸರು ಕೈಬಿಡದಂತೆ ಎಚ್ಚರಿಕೆ ಅಗತ್ಯವಾಗತ್ತೆ. ಇತ್ತ ಕಡೆ ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 27ರವರೆಗೂ ನಡೆಯಲಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಎಲ್ಲ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳಿಂದ ನಮೂನೆ ಅಂದರೆ ಎನುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಡಿಕೆಶಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗದ ಸೂಕ್ತ ದಾಖಲೆ ಮಾಹಿತಿಗಳನ್ನು ಒದಗಿಸದೇ ಇದ್ರೆ ಮತದಾನದ ಹಕ್ಕು ಕಳೆದುಕೊಳ್ತೀರಿ. ಮತದಾನದ ಹಕ್ಕು ಕಳೆದುಕೊಂಡ್ರೆ ನಿಮ್ಮ ಜೀವನದ ಹಕ್ಕು ಕಳೆದುಕೊಂಡಂತೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿಗಳು, ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯುತ್ತಿರುವ ವಿವಿಧ ಪಿಂಚಣಿ ಸೌಲಭ್ಯ, ಸರ್ಕಾರಿ ಮನೆ, ನಿವೇಶನ ಸೇರಿದಂತೆ ಸರ್ಕಾರದಿಂದ ಸಿಗುವ ಯಾವ ರೀತಿಯ ಸೌಲಭ್ಯಗಳು ಇನ್ನು ಮುಂದಕ್ಕೆ ಸಿಗದೆ ಹೋಗ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಎಲ್ಲರೂ ಎಸ್ಐಆರ್ನಲ್ಲಿ ಭಾಗಿಯಾಗಿ ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ ಎಂದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ನಾಗರಿಕರಿಂದ ಚುನಾವಣಾ ಆಯೋಗ ಕೇಳುವ ಬೇರೆ ಬೇರೆ ಪ್ರಮಾಣಪತ್ರ, ದಾಖಲೆಗಳನ್ನು ಸರ್ಕಾರದಿಂದ ಒದಗಿಸಲು ಸರ್ಕಾರ ಬದ್ಧವಾಗಿದ್ದು ಈಗಾಗಲೇ ಅಗತ್ಯ ಕ್ರಮವನ್ನು ವಹಿಸಲಾಗಿದೆ. ಪ್ರತಿ ಮನೆಗೂ ಶಾಶ್ವತವಾದ ನಿವಾಸ ಪ್ರಮಾಣಪತ್ರವನ್ನು ಸುಲಭವಾಗಿ ಕಾಲಬದ್ಧವಾಗಿ ವಿತರಣೆಗೆ ತೀರ್ಮಾನ ಮಾಡಲಾಗಿದೆ. ಈ ಪ್ರಮಾಣಪತ್ರ ವಿತರಿಸಲು ಕಂದಾಯ ಇಲಾಖೆಯ ಉಪ ತಹಶೀಲ್ದಾರರಿಗೆ ಅಧಿಕಾರವನ್ನು ನೀಡಿ ವಿಶೇಷ ಆದೇಶವನ್ನು ಮಾಡಲಾಗಿದೆ ಎಂದು ಡಿಕೆಶಿ ತಿಳಿಸಿದ್ದಾರೆ. ಇದರ ಜೊತೆಗೆ ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್, ಜಾತಿ ಪ್ರಮಾಣಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಮನೆ, ಸೈಟು ಖರೀದಿ ಪತ್ರ, ಕೇಂದ್ರ ಸರ್ಕಾರದ ಪಿಂಚಣಿ ಪತ್ರ ಸೇರಿದಂತೆ 11ರಿಂದ 12 ದಾಖಲೆಗಳನ್ನು ಬಿಎಲ್ಒಗಳು ಕೇಳ್ತಾರೆ. ಸರ್ಕಾರ ಈಗಾಗಲೇ ಸುಮಾರು 5 ಕೋಟಿ ಜನರಿಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಿದೆ. 2,54,95,767 ಒಬಿಸಿ ಪ್ರಮಾಣ ಪತ್ರ ಹಂಚಿದೆ. 2,94,51,027 ಜನರಿಗೆ ಎಸ್ಸಿ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟಿದ್ದೇವೆ. ಈ ಎಲ್ಲ ದಾಖಲೆಗಳನ್ನು ಜನರು ಡಿಜಿಟಲ್ನಲ್ಲೂ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇದೆ. ವಾಟ್ಸಪ್, SMS ನಲ್ಲೂ ಕೂಡ ಡೌನ್ಲೋಡ್ಗೆ ಅವಕಾಶ ಇದೆ. ವಿಶೇಷ ತೀವ್ರ ಮತ ಪರಿಷ್ಕರಣೆಗಾಗಿ ಚುನಾವಣಾ ಆಯೋಗ ನೇಮಕ ಮಾಡಿರುವ ಬೂತ್ ಮಟ್ಟದ ಅಧಿಕಾರಿಗಳು ಜೂನ್ 30ರಿಂದ ಜುಲೈ 29ರವರೆಗೂ ಪ್ರತಿದಿನ ಕನಿಷ್ಠ ಅಂದ್ರೂ 30ರಿಂದ 50 ಮನೆಗಳಿಗೆ ಭೇಟಿ ನೀಡುತ್ತಾರೆ. ಈ ವೇಳೆ ಅವರು ಪ್ರತಿ ಮತದಾರರ ಹಾಲಿ ಮತಪಟ್ಟಿಯಲ್ಲಿರುವ ಫೋಟೋ ಮತ್ತು ಹೆಸರನ್ನ ಒಳಗೊಂಡ ಅರ್ಜಿಯನ್ನ ಹಂಚಿಕೆ ಮಾಡ್ತಾರೆ. ಆ ಅರ್ಜಿಯನ್ನ ಸೂಕ್ತ ಮಾಹಿತಿಗಳೊಂದಿಗೆ ಭರ್ತಿ ಮಾಡುವ ಜೊತೆಗೆ ಕೇಳಿರುವ ಮಾಹಿತಿ, ದಾಖಲೆಗಳೊಂದಿಗೆ ಇತ್ತೀಚಿನ ಭಾವಚಿತ್ರ ಅಂಟಿಸಿ ಸಹಿ ಮಾಡಿ ಜುಲೈ 29ರ ಒಳಗೆ ಸಲ್ಲಿಸಬೇಕು. ಬಿಎಲ್ಒಗಳು ಬಂದಾಗ ಮನೆಯ ಯಾವುದೇ ಸದಸ್ಯರು ಲಭ್ಯವಿಲ್ಲದಿದ್ದಾಗ ಮನೆಯ ವಾರಸುದಾರರೇ ಸಹಿ ಹಾಕಿ ಬಿಎಲ್ಒಗಳಿಗೆ ಕೊಡಬಹುದು. ಬಿಎಲ್ಒಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ. ಇವರ ಜೊತೆಗೆ ಚುನಾವಣಾ ಆಯೋಗವು ಬೂತ್ ಮಟ್ಟದ ಏಜೆಂಟ್ಗಳ ಮೂಲಕವೂ ಮತದಾರರಿಗೆ ಮಾಹಿತಿ ಒದಗಿಸಿಕೊಡಲು ಅವಕಾಶ ನೀಡಿದೆ. ಇದರಡಿ ಎಲ್ಲ ಪಕ್ಷಗಳ ರಾಜಕೀಯ ಪ್ರತಿನಿಧಿಗಳು, ಮುಖಂಡರು, ಮತದಾರರು, ನಾಗರಿಕರಿಗೆ ಮತ್ತು ಬಿಎಲ್ಒಗಳಿಗೆ ಸಹಾಯ ಮಾಡಲಿದ್ದಾರೆ. ಇದಕ್ಕಾಗಿ ಆಯೋಗ ಮತ್ತು ಸರ್ಕಾರ ಬಿಎಲ್ಒಗಳನ್ನು ಒಳಗೊಂಡ ಸಹಾಯ ಕೇಂದ್ರಗಳನ್ನು ಪ್ರತಿ ಬೂತ್ ಪಂಚಾಯಿತಿ ಮಟ್ಟದಲ್ಲಿ ಮಾಡಲಾಗಿದೆ. 11,856 ಬಿಎಲ್ಒ ಸಹಾಯ ಕೇಂದ್ರಗಳು, 37,664 ಬಿಎಲ್ಒ ಕೇಂದ್ರಗಳು ಸೇರಿ ಒಟ್ಟಾರೆ 49,320 ಸಹಾಯ ಕೇಂದ್ರಗಳ ವ್ಯವಸ್ಥೆ ಮಾಡಲಾಗಿದೆ. ಇವುಗಳಲ್ಲಿ ನಾಗರಿಕರು ಅಗತ್ಯ ಸಹಕಾರ ಪಡೆಯಬಹುದು. ಇದರ ಜೊತೆಗೆ ಸರ್ಕಾರ ನಾಗರಿಕರ ಅನುಕೂಲಕ್ಕೆ ಯಾವೆಲ್ಲ ಸಹಾಯ ಬೇಕೋ ಅದನ್ನ ಗರಿಷ್ಠ ಮಟ್ಟದಲ್ಲಿ ನೀಡಲು ಕ್ರಮ ವಹಿಸಿದೆ. ಇದರ ಬಗ್ಗೆ ಸಮಗ್ರ ಮಾಹಿತಿಯ ಜಾಹೀರಾತುಗಳನ್ನು ಪತ್ರಿಕೆಗಳಲ್ಲಿ ಶೀಘ್ರ ಪ್ರಕಟಿಸಲಾಗುತ್ತೆ. ಅಂತಿಮವಾಗಿ ತಮ್ಮ ಅರ್ಜಿ ದಾಖಲೆಗಳನ್ನು ಪರಿಶೀಲಿಸಿ ಆಯೋಗವು ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸುತ್ತೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಬೇರೆ ಸಮಸ್ಯೆಗಳು ಶುರುವಾಗ್ತವೆ. ಆಗ ಅವರು ಕೇಳುವ ಬೇರೆ ಬೇರೆ ದಾಖಲೆಗಳನ್ನು ನೀಡಬೇಕಾಗತ್ತೆ. ಅದರ ಬಗ್ಗೆ ನಂತರದ ದಿನಗಳಲ್ಲಿ ಮಾಹಿತಿ ಸಿಗುತ್ತೆ.
ಈಗ ಎಸ್ಐಆರ್ನಲ್ಲಿ ಕಡ್ಡಾಯವಾಗಿ ಎಲ್ಲರೂ ಭಾಗಿಯಾಗಿ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆಶಿ ಮನವಿ ಮಾಡಿದ್ದಾರೆ. ಅಲ್ಲದೆ ಮತದಾನದ ಹಕ್ಕು ಕಳೆದುಕೊಂಡ್ರೆ ಮುಂದೆ ಗ್ಯಾರಂಟಿಗಳು ಸೇರಿದಂತೆ ಎಲ್ಲ ರೀತಿಯ ಸರ್ಕಾರಿ ಯೋಜನೆ ಸೌಲಭ್ಯಗಳಿಂದ ವಂಚಿತರಾಗ್ತೀರಿ. ಯಾರಿಗೆ ಮತದಾನದ ಹಕ್ಕು ಇರೋದಿಲ್ಲವೋ ಅವರಿಗೆ ಸರ್ಕಾರದ ಸೌಲಭ್ಯ ಸಿಗಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳದ ಆಹಾರ ಇಲಾಖೆ ಮಾಡಿರುವ ಆದೇಶ ನಮ್ಮ ಮುಂದಿದೆ. ಮತದಾನದ ಹಕ್ಕು ಇಲ್ಲದವರಿಗೆ ಅಕ್ಕಿ ಕೊಡಲ್ಲ ಅಂತ ಆದೇಶ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಇಂತಹ ಆದೇಶ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಯಾರಾದರೂ ಮತದಾನದ ಹಕ್ಕು ಕಳೆದುಕೊಂಡ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಪಂಚ ಗ್ಯಾರಂಟಿಗಳು, ಸರ್ಕಾರಿ ಮನೆ, ನಿವೇಶನ ಸೇರಿದಂತೆ ಸರ್ಕಾರದಿಂದ ದೊರೆಯುವ ಯಾವುದೇ ಸೌಲಭ್ಯ ಪಡೆಯಲು ಸಮಸ್ಯೆ ಆಗಲಿದೆ ಎಂದು ಡಿಕೆಶಿ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇವಿಷ್ಟು ಎಸ್ಐಆರ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.